ನಾನು ಟ್ರೋಲರ್ಗೆಲ್ಲ ಹೇಳೋದು ಒಂದೇ ಒಂದು, ನೀವು ನೋಡ್ಬಿಟ್ಟು ಅವತ್ತು ನಿಮ್ಮ ತಾಕತ್ತಿರೋ ನೋಡ್ಬಿಟ್ಟು ಅವತ್ತು ನನಗೆ ಏನು ಕಮೆಂಟ್ಸ್ ಆಗ್ತಿರೋ ನೋಡ್ಬಿಟ್ಟು ಮಾಡಿ ಮಾಡಿ. ನಾನೇನೋ ತಪ್ಪು ಮಾಡಿದ್ರೆ ಉಗಿರಿ. ಗೋರಿ ಹಿಟ್ರ ಗುಂಡು ಹಾರಕ್ಕಾಗಬೇಕು, ಗುಂಡು ಹಾರೈತಂದ್ರ ಅಲ್ಲೊಂದೇನ ಬೀಳಕ್ಕಾಗಬೇಕು, ಅವಾಗ ನಮ್ಮ ಜಾತಿಗ ಸಮಾಧಾನ. ಅಪ್ಪಿ ತಪ್ಪಿ ನಮ್ಮ ಗುಂಪಿಯಾಗ ಒಬ್ಬ ಗುರಿ ತಪ್ಪಿದ್ರು ನಿಮ್ ಹೆಣ ನೀವು ನಿಂತಿದ್ದ ಜಾಗದಾಗ ನೋಡ್ತೀರಾ, ತಿಳಿತೇನೋ ಸರ್? ಯಾವುದು ಕೊಟ್ರೇನು ಮಾಡ್ಬೇಕು ಸರ್. ನನಗೆ ಬಾತ್ರೂಮ್ ತೊಳೆ ಕೆಲಸ ಶೂಟಿಂಗಲ್ಲಿ ಸಿಕ್ಕರೆ ನಾನು ಮಾಡ್ತೀನಿ. ಒಂದು ಉರುಳು ಸೇವೆ ಮಾಡ್ಕೊಂಬಂದಿದ್ದೀನಿ, ಕಷ್ಟಪಟ್ಟು ಪಿಕ್ಚರ್ ಗೆಲ್ಲಬೇಕು, ನನ್ನ ಜೊತೆಗೆ ಎಲ್ಲ ಶ್ರಮ ಪಟ್ಟಿದ್ದಾರೆ, ಅದನ್ನೆಲ್ಲ ಮಾಡ್ಕೊಂಬಂದಿದ್ದೀನಿ. ಇದನ್ನೆಲ್ಲ ಯಾರು ಥ್ರೋಲ್ ಮಾಡಿಲ್ಲ, ಇತಿಹಾಸದಲ್ಲಿ ಯಾರು ಬರೆಯಲ್ಲ ಅಂತಾರಲ್ಲ ಸರ್. ರೋಡಲ್ಲಿ ಮಾಡ್ಕೊಂಬಂದಿದ್ದೀನಿ ಸರ್. ಏನಕ್ಕೋಸ್ಕರ ನಮ್ಮ ಕನ್ನಡ ಬೆಳಿಬೇಕು, ಕನ್ನಡ ಉಳಿಬೇಕು, ಕನ್ನಡನ ಒಂದು ದೊಡ್ಡ ಮಟ್ಟಕ್ಕೆ ಹೋಗ್ಬೇಕು, ಯಾವ ಲ್ಯಾಂಗ್ವೇಜ್ಗೂ ನಾವೇನು ಕಮ್ಮಿ ಇಲ್ಲ. ಹೌದಲ್ವಾ ಸರ್? ಯಾಕೆ ಸರ್ ಕೈ ಹಿಡಿದಿಲ್ಲ ನನಗೆ? ಸರ್ ಅವರಿಂದ ನನ್ನ ಪಿಕ್ಚರ್ ರೀಚ್ ಆಗಿರೋದು, ಅವರಿಂದ ನಾನು ಅನ್ನ ತಿನ್ಕೊಂಡು ಹೋಗ್ತಾ ಇದ್ದೆ, ನಾನಂತಲ್ಲ ಎಡಿಟ್ ಟೀಮ್ ತಿಂತಾಯಿದ್ರು. ಇದನ್ನು ಯಾರೋ ಒಬ್ಬರು ಅಪ್ರಿಷಿಯೇಟ್ ಮಾಡಿಲ್ವಲ್ಲ ಸರ್? ನಮಗೆ ಬೇಜಾರಾಗಲ್ವಾ ಸರ್? ಹೇಳಿ ಸರ್. ಇಲ್ಲ ಹೀರೋಯಿನ್ ಏನಾದ್ರು ಚೇಂಬರಲ್ಲಿ ಏನಾದ್ರು ಕಂಪ್ಲೇಂಟ್ ಕೊಟ್ಟಿದ್ದಾರಾ, ಇವ್ನು ಹಂಗೆ ಇವ್ನು ಹಿಂಗೆ, ಆಮೇಲೆ ಟೆಕ್ನಿಷಿಯನ್ಗಳು ಏನಾದ್ರು ಕಾಸು ಕೊಟ್ಟಿಲ್ಲ ಅಂತ ಹೋಗೋ ಕಂಪ್ಲೇಂಟ್ ಏನಾದ್ರು ಕೊಟ್ಟಿದ್ದಾರಾ ನನ್ನ ಮೇಲೆ? ಇವಾಗ ನಮ್ಮ 299 ಪಿಕ್ಚರ್ ನಮ್ಮಂತ ಹೊಸಬ್ರದ್ದು ನಾವು ನಿಲ್ಸ್ಬಿಟ್ರೆ ಟೆಕ್ನಿಷಿಯನ್ಗಳ ಕತೆ ಏನಾಗುತ್ತೆ ಸರ್? ನಮ್ಮ ಕರ್ನಾಟಕದಲ್ಲಿ ಟೆಕ್ನಿಷಿಯನ್ ಕತೆ ಏನದು, ಇವತ್ತು ಭೂಮಿ ಎಲ್ಲಿ ಗಂಟೆ ಆಯ್ತು ಅಲ್ಲಿ ಗಂಟೆ ಟಾಕೀಸ್ ಐತೆ ಸರ್. ಮುಚ್ಕೋಬೇಕಾಯ್ತೆ ಸರ್, ಎಲ್ಲರೂ ಮುಚ್ಬೇಕಾಯ್ತೈತೆ ಸರ್. ಡೈರೆಕ್ಷನ್ ಮಾಡ್ತೀರಾ, ಹೀರೋ ಆಗಿ ಮಾಡ್ತೀರಾ, ಅಥವಾ ಬಿಗ್ ಬಾಸ್ಗೆ ಹೋಗೋ ಒಂದು ಐಡಿಯಾ ಇದೆಯಾ ಸರ್? ಎಲ್ಲರೂ ಮಾಡ್ಬೇಕಂತಾನೆ ಇಷ್ಟ ಸರ್. ಮಾಡ್ತೀನಿ ಸರ್, ಖಂಡಿತವಲ್ಲೂ ಮಾಡ್ತೀನಿ. ಬಿಗ್ ಬಾಸ್ಗೆ ಬಂದರೆ ಖಂಡಿತವಲ್ಲೂ ನಾನು ಹೋಗ್ತೀನಿ. ಡೈರೆಕ್ಷನ್ನು ಆಗಲೇ ಸ್ಕ್ರಿಪ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ನೋಡೋಣ, ಯಾರಾದ್ರು ಕರೆದ್ರೂ 100% ನಾನು ಕ್ಯಾರೆಕ್ಟ್ರೂ ಮಾಡ್ತೀನಿ ಸರ್. ಆ ಕ್ಯಾರೆಕ್ಟರ್ ಈ ಕ್ಯಾರೆಕ್ಟರ್ ಅಂತಲ್ಲ ಸರ್, ಯಾವ್ದು ಕೊಟ್ಟರು ಖಂಡಿತವಲ್ಲೂ ಹೋಗಿ ಮಾಡಿಬಿಟ್ಟು ಬರ್ತೀನಿ ಸರ್. ಸೊ ನಿಮ್ಮ ಸೂರ್ಯಣ್ಣ ಇರ್ಬೋದು, ಸಲಗ ಇರ್ಬೋದು, ನಿಮ್ಮದೇ ಆದ ಕೆಲವೊಂದಷ್ಟು ಡೈಲಾಗ್ಸ್ಗಳಿದೆ. ಸೊ ಈ ಸಂದರ್ಭದಲ್ಲಿ ಒಂದೆರಡು ಡೈಲಾಗ್ ಹೇಳೋದಾದ್ರೆ ಮಾಸ್. ನಾನು ಇದು ಮಾರಿಗುಡ್ಡದಲ್ಲಿ ಗಡ್ಡದಾರಿ ಅಂತ ಒಂದು ಮಾಡಿದ್ದೆ ಸರ್. ಅದು ಮೇಯ್ನು ಕ್ಯಾರೆಕ್ಟ್ರು ಮಾಡಿದ್ದೆ. ಅದು ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಮಾಡಿದ್ದೆ. ಅದು ಹೇಳ ಸರ್? ಹೇಳಿ ಸರ್. ಗೋರಿ ಹಿಟ್ರ ಗುಂಡು ಹಾರಕ್ಕಾಗಬೇಕು, ಗುಂಡು ಹಾರೈತಂದ್ರ ಅಲ್ಲೊಂದೇನ ಬೀಳಕ್ಕಾಗಬೇಕು, ಅವಾಗ ನಮ್ಮ ಜಾತಿಗ ಸಮಾಧಾನ. ಅಪ್ಪಿ ತಪ್ಪಿ ನಮ್ಮ ಗುಂಪಿಯಾಗ ಒಬ್ಬ ಗುರಿ ತಪ್ಪಿದ್ರು ನಿಮ್ ಹೆಣ ನೀವು ನಿಂತಿದ್ದ ಜಾಗದಾಗ ನೋಡ್ತೀರಾ, ತಿಳಿತೇನೋ? ಸೂಪರ್ ಸರ್. ಇನ್ನೊಂದು ಹೇಳೋದಾದ್ರೆ ಯಾರ್ಲೇ ನೀ ಹಿಂಗೋಡಕತ್ತಿ ಹುಡುಗಿ ಸಿಕ್ಕಾಳ ಅಂತ ಹೊಡಿದ್ದು ಹೋಗೋಣ ನೋಡಾಕ ನಿಂಗಿಂತ ಮುಂಚ ಹೀಗೆಲ್ಲ ನೋಡ್ತೀಯೋ ಬೋ ಕಿಡಿಕೆ. ಅಂದರೆ ಉತ್ತರ ಕನ್ನಡ ಭಾಷೆ ಕಷ್ಟ ಆಗಲ್ಲ ಸರ್ ನಿಮಗೆ? ಇಲ್ಲ ಸರ್, ಒಬ್ಬ ಆರ್ಟಿಸ್ಟಿಗೆ ಅದು ಇದಂತೆಲ್ಲ ನೋಡಬಾರ್ದು ಸರ್. ಅಲ್ಲ, ಭಾಷೆ ಎಲ್ಲ ಒಂದೇನೆ, ಬಟ್ ಕೊಟ್ರೇನು ಮಾತಾಡೋ ರೀತಿ ಸರ್, ಯಾವುದು ಕೊಟ್ರೇನು ಮಾಡ್ಬೇಕು ಸರ್. ನನಗೆ ಬಾತ್ರೂಮ್ ತೊಳೆ ಕೆಲಸ ಶೂಟಿಂಗಲ್ಲಿ ಸಿಕ್ಕರೆ ನಾನು ಮಾಡ್ತೀನಿ. ನನಗೆ ಬಟ್ಟೆ ಬಿಚ್ಬಿಟ್ಟು ನೇಕಾಡಾಗಿ ಹೋಗ್ಬೇಕು, ಆ ಸೀನ್ಗೆ ಇದು ಬೇಕು ಅಂದರೆ ಆ ತಾಯಿ ಸರಸ್ವತಿ ಕೇಳ್ತಾ ಇದ್ರೆ ನಾನು ನಿಜವಾಗ್ಲೂ ನಾನು ಬಟ್ಟೆ ಬಿಚ್ಕೊಂಡು ನೇಕಾಡಾಗೂ ಹೋಗಿ ಮಾಡೋಕ್ಕೆ ರೆಡಿ ಸರ್. ಕ್ಯಾರೆಕ್ಟರ್ ಏನು ಕೇಳ್ತೈತೆ, ಡೈರೆಕ್ಟ್ರಲ್ಲಿ ಏನೋ ಕನ್ಸ್ಕೊಂಡಿರ್ತಾನೆ, ನಾನು ಹಂಗೆ ಮಾಡಲ್ಲ ಹಿಂಗೆ ಮಾಡಲ್ಲ ಅಂತಲ್ಲ ಸರ್. ಒಬ್ಬ ಅಲ್ಲಿ ಬಂದಾಗ ಅವ್ರು ಏನು ಹೇಳ್ತಾರೋ ಅದನ್ನು ಬಟ್ಟೆ ಬಿಚ್ಚಬೇಕಾ, ಹಿಂದೆ ಹೊಡಿಬೇಕಾ, ಹೊಡೀರಿ, ಏನು ಬೇಕಾ ಮಾಡಿ. ಅವತ್ತು ನಾವು ದುಡ್ಡು ಕೈ ನೀಟ್ಟು ಈಸ್ಕೊಂಡಿರ್ತೀವಿ ಪ್ರೊಡ್ಯೂಸರ್ ಹತ್ರ, ಅವತ್ತು ನಾವು ಅವ್ರ ಕೆಲಸದವನು ಆಗ್ಬಿಟ್ಟಿರ್ತೀನಿ. ನನಗೇನು ಕೊಟ್ಟರು ನಾನು ಮಾಡೋಕ್ಕೆ ರೆಡಿ ಸರ್. ಎಂಥ ಕ್ಯಾರೆಕ್ಟರ್ ಕೊಟ್ಟರು ನಾನು ಮಾಡೋಕ್ಕೆ ರೆಡಿಯಾಗಿದ್ದೀನಿ ಸರ್. ಸರ್, ಈಗ ಹೊಸೊಬ್ಬರು ಸಾಕಷ್ಟು ಸಿನಿಮಾಗಳು ಬರ್ತಿದೆ. ಹೊಸೊಬ್ಬರು ಸಿನಿಮಾ ಮಾಡಿದ್ರೆ ಇಂಡಸ್ಟ್ರಿಯಲ್ಲಿ ಯಾವ ರೀತಿ ಸಪೋರ್ಟು ಸಿಗುತ್ತೆ ಮತ್ತು ಯಾವ ರೀತಿ ಅವರು ನಿಲ್ತಾರೆ ಅಂತ ಅವ್ರು ಹೆಂಗೆ ಅಂತ ಅದ್ರ ಬಗ್ಗೆ ಹೇಳಿದ್ರೆ ನೀವು ಸರ್? ಅದಕ್ಕೆ ಮುಂಚೆ ಈ ಮೂವಿದು ಹೇಳ್ಬಿಡ್ತೀನಿ ಚೂರು ಸರ್. ಇಷ್ಟೆಲ್ಲ ನಾನು ಕಷ್ಟಪಟ್ಟಿದ್ದೀನಿ, ಇದನ್ನು ಯಾರೂ ವೈರಲ್ ಮಾಡಿಲ್ಲ. ಒಂದು ಉರುಳು ಸೇವೆ ಮಾಡ್ಕೊಂಬಂದಿದ್ದೀನಿ, ಕಷ್ಟಪಟ್ಟು ಪಿಕ್ಚರ್ ಗೆಲ್ಲಬೇಕು, ನನ್ನ ಜೊತೆಗೆ ಎಲ್ಲ ಶ್ರಮ ಪಟ್ಟಿದ್ದಾರೆ, ಅದನ್ನೆಲ್ಲ ಮಾಡ್ಕೊಂಬಂದಿದ್ದೀನಿ. ಇದನ್ನೆಲ್ಲ ಯಾರು ಥ್ರೋಲ್ ಮಾಡಿಲ್ಲ, ಇತಿಹಾಸದಲ್ಲಿ ಯಾರು ಬರೆಯಲ್ಲ ಅಂತಾರಲ್ಲ ಸರ್. ರೋಡಲ್ಲಿ ಮಾಡ್ಕೊಂಬಂದಿದ್ದೀನಿ ಸರ್. ಏನಕ್ಕೋಸ್ಕರ ನಮ್ಮ ಕನ್ನಡ ಬೆಳಿಬೇಕು, ಕನ್ನಡ ಉಳಿಬೇಕು, ಕನ್ನಡನ ಒಂದು ದೊಡ್ಡ ಮಟ್ಟಕ್ಕೆ ಹೋಗ್ಬೇಕು, ಯಾವ ಲ್ಯಾಂಗ್ವೇಜ್ಗೂ ನಾವೇನು ಕಮ್ಮಿ ಇಲ್ಲ. ಹೌದಲ್ವಾ ಸರ್? ಯಾಕೆ ಸರ್ ಕೈ ಹಿಡ್ದಿಲ್ಲ ನನಗೆ? ಯಾಕೆ ಕೈ ಹಿಡ್ದಿಲ್ಲ ಸರ್? ಹೇಳಿ ಸರ್. ನಾನು ಅಂಥದ್ದು ಏನು ಮಾಡಿಬಿಟ್ಟಿದ್ದೀನಿ? ಈಗ ಕೈ ಹಿಡ್ದಿಲ್ಲ, ಯಾರು ಕೈ ಹಿಡ್ಬೇಕಾಗಿತ್ತು ನಿಮಗೆ ಸರ್? ದೊಡ್ಡವ್ರು ಸರ್, ಯಾರು ಒಬ್ರು ಬಂದು ನನಗೊಂದು ಸ್ವಲ್ಪ ಹೇಳಿದ್ರೆ ಒಂಚೂರು ಅವರಿಂದ ನನ್ನ ಪಿಕ್ಚರ್ ರೀಚ್ ಆಗಿರೋದು, ಅವರಿಂದ ನಾನು ಅನ್ನ ತಿನ್ಕೊಂಡು ಹೋಗ್ತಾ ಇದ್ದೆ, ನಾನಂತಲ್ಲ ಎಡಿಟ್ ಟೀಮ್ ತಿಂತಾಯಿದ್ರು. ಇದನ್ನು ಯಾರೋ ಒಬ್ಬರು ಅಪ್ರಿಷಿಯೇಟ್ ಮಾಡಿಲ್ವಲ್ಲ ಸರ್? ನಮಗೆ ಬೇಜಾರಾಗಲ್ವಾ ಸರ್? ಹೇಳಿ ಸರ್. ಇಂಥದ್ದನ್ನೆಲ್ಲ ಯಾವುದು ಒಳ್ಳೇದಲ್ಲ, ಯಾವುದು ಗೊತ್ತಾಗಲ್ವಾ ಸರ್? ಒಳ್ಳೇದು ಯಾವುದು ಗೊತ್ತಾಗಲ್ವಾ ಸರ್? ನಾನು ಏನು ಮಾಡಿದ್ದೀನಿ? ಬೇರೆ ಏನು ಮಸಾಲಾ ಪಿಕ್ಚರ್ ಮಾಡಿದ್ದೀನಾ? ಮಸಾಲಾ ಪಿಕ್ಚರ್ ಏನಾದ್ರು ಮಾಡಿದ್ದೀನಾ? ಹೀರೋಯಿನ್ಗಳನ್ನ ಇಟ್ಕೊಂಡು
ಹೇಳಿ ಸರ್. ಮಸಾಲ ಅಂದ್ರೆ ಯಾವ ತರ ಸರ್? ಎಲ್ಲ ತರನು ತಗೊಳ್ಳಿ ಸರ್, ಹೆಂಗ್ ಬೇಕಾದ್ರೂ ತಗೊಳ್ಳಿ. ನಾನು ಅಂಥದ್ದು ಏನಾದ್ರು ಕೆಟ್ಟದಾಗ ಏನಾದ್ರು ಮಾಡಿದೀನ ಒಬ್ಬ ಡೈರೆಕ್ಟರ್ ಆಗಿ? ಹೇಳಿ ಸರ್. ಅಲ್ವಾ? ಇಲ್ಲ ಹೀರೋಯಿನ್ ಏನಾದ್ರು ಚೇಂಬರ್ ಅಲ್ಲಿ ಏನಾದ್ರು ಕಂಪ್ಲೇಂಟ್ ಕೊಟ್ಟಿದ್ದಾರಾ, ಇವ್ನು ಹಂಗೆ ಇವ್ನು ಹಿಂಗೆ, ಆಮೇಲೆ ಟೆಕ್ನಿಷಿಯನ್ಗಳು ಏನಾದ್ರು ಕಾಸು ಕೊಟ್ಟಿಲ್ಲ ಅಂತ ಕಂಪ್ಲೇಂಟ್ ಏನಾದ್ರು ಕೊಟ್ಟಿದಾರ ನನ್ನ ಮೇಲೆ? ಏನಿಲ್ವಲ್ಲ ಸರ್, ಅಂಥದ್ದೇನಿಲ್ವಲ್ಲ ಸರ್. ಅಂಥದ್ದೇನೋ ಕೊಟ್ಟಿದ್ದೀನಿ ಖುಷಿಯಾಗಿರೋದಲ್ವ ಸರ್? ಏನೋ ಮಾಡಿದೆ ಅನ್ಭವಿಸ್ಕೊಂಡೆ, ಹೋಗ್ಲಿ ಬಿಡಪ್ಪ, ಹೋಗೊಂದು 10 ದಿವಸ ಜೈಲಲ್ಲಿ ಕೂತ್ಕೊಂಡ್ಬಿಟ್ಟು ಬಂದ್ಬಿಡೋಣ ಅಂದೇನಿಲ್ವಲ್ಲ ಸರ್. ಮಾಡ್ದವನು ತಿನ್ಲೇಬೇಕು ಸರ್, ನೀರಿಗೆ ಬಂದವನು ಕುಡಿಲೇಬೇಕು ನೀರು ಅಲ್ವಾ? ನಾನು ಊರಿಗೂ ಬಂದಿಲ್ಲ, ನೀರು ಕುಡ್ದಿಲ್ದಂಗೆ ಈ ಥರ ಪ್ರಮೋಷನು ನನ್ನ ಕಷ್ಟಪಟ್ಟು ನಾನು ಪಿಕ್ಚರ್ ಮಾಡೋದು ತಪ್ಪ ಸರ್? ಕಷ್ಟಪಟ್ಟು ಮಾಡಿದ್ದೀನಿ, ಡೆಡಿಕೇಶನ್ ಮಾಡಿದ್ದೀನಿ. 20 ವರ್ಷ ಸರ್ ಜೂನಿಯರ್ ಆರ್ಟಿಸ್ಟ್ ಆಗಿ ಬಂದು ಮಾಡ್ಕೊಂಡು ಎಲ್ಲರೂ ಪಿಕ್ಚರಲ್ಲೂ ಮಾಡಿದ್ದೀನಿ ಸರ್. ಜೂನಿಯರ್ ಕ್ಯಾರೆಕ್ಟರ್ ಮಾಡ್ಕೊಂಡು ಈ ಸ್ಟೇಜಲ್ಲಿ ಒಬ್ಬ ಹೀರೋ ಆಗಿ ಬಂದು ನಿಂತ್ಕೊಂಡು ಡೈರೆಕ್ಷನ್ ಮಾಡಿ, ಹೀರೋ ಮಾಡಿ, ಪ್ರೊಡ್ಯೂಸ್ ಮಾಡಿ, 6 ಪ್ಯಾಕ್ ಮಾಡಿ, ಇಷ್ಟೆಲ್ಲ ಮಾಡಿ ಯಾರು ಮಾಡಿದ್ದಾರೆ ಹಿಂಗೆ ನೀವು ಬೆರಳು ತೋರಿಸಿ ಹೇಳಿ ಸರ್. ನಾನು ಮಾಡಿ ನಿಂತಿದ್ದೀನಲ್ಲ ಸರ್, ನಮ್ಮ ಕನ್ನಡ ಪಿಕ್ಚರಲ್ಲಿ ಎಲ್ಲ ಹೆಮ್ಮೆಯಿಂದ ಹೇಳ್ಬೇಕು ಸರ್ ನನಗೆ. ಸೂರ್ಯ ಮಾಡಿದ ನೋಡೋ ಯಾವ ಥರ ಡೆಡಿಕೇಶನ್ ಮಾಡಿದಾನಂತ ಸರ್. ನನ್ನ ರೋಲ್ ಮಾಡಲಾಗೆ ತಗೋಬೋದು ಸರ್, ನನ್ನ ಏನಂತ ಹೇಳಿ ಸರ್. ಹಿಂಗೆ ಸರ್ 10 ನಿಮಿಷದಲ್ಲಿ ಹಿಂಗೊಂದು ಫೈಟ್ ಮಾಡಿದ್ದೀನಿ ಸರ್, ಕೇಳಿ ಸರ್. ರೆಡಿ ನನ್ನ ಸೆಟ್ಟಲ್ಲಿ ಕೇಳಿ ಸರ್. 7 ಜನಕ್ಕೆ ಹೊಡಿಬೇಕು, ಜಾಗವರ್ ಚೆನ್ನಪ್ಪ ಮಾಸ್ಟರ್ ನಿಲ್ತಿದ್ದಾರೆ ಸ್ಪಾಟಲ್ಲಿ 7 ಜನ ಒಂದು ಸಲ ನೋಡಿದೆ ಸರ್. ನೀನ್ ರೆಡಿ ಸರ್, ನೀವು ರೆಡಿನಾ? ಕ್ಯಾಮ್ರಾಮನ್ ನೆಕ್ಸ್ಟ್ ಶಾಟ್ ಎತ್ಪಡ್ದು ಹೊಡಿತೀನಿ ಅಂದೆ, ಒಂದೇ ಸೆಟ್ಟಲ್ಲಿ ಹೊಡೆದೆ ಸರ್. ಪಕ್ಕ ಓಕೆ ಆಯ್ತು, ಅಲ್ಲೂ ಓಡಿಸ್ಕೊಂಡೆ ಕ್ಲಾಪ್ಸು. ಮಾಡಬೇಕನ್ನೋ ಛಲ ಇರ್ಬೇಕು ಸರ್, ಹಠ ಬೇಕು ಸರ್. ಹಠ ಇಲ್ಲದೆ ಏನು ಸಾಧಿಸೋಕ್ಕಾಗಲ್ಲ ಸರ್. ಮಾಡಿದ್ದೀನಿ, ಯಾಕೆ ಸರ್ ಅದನ್ನೆಲ್ಲ ನಾನು ಅಪ್ಸೆಟ್ ಮಾಡಿಲ್ಲ? ಏನ್ ಅಂತದ್ದೇನ್ ಮಾಡ್ಬಿಟ್ಟೆ ಸರ್ ನಾನು? ನೀವು ಮಾಡಿರೋ ಚಿಪ್ ಗಿಮಿಕ್ ಎಲ್ಲರೂ ಬೇಜಾರಾಗಿದೆ ಸರ್. ಏನ್ ಸರ್ ಚಿಪ್ ಗಿಮಿಕ್? ನಾನು ಕನ್ನಡನ ಉಳಿಸ್ಕೊಳಕ ಸರ್ ಮಾಡಿದೆ. ಅದ್ರಲ್ಲಿ ಏನ್ ತಪ್ಪಾಗಿ ಏನ್ ಮಾಡಿದ್ದೀನಿ ಸರ್? ಯಾರೋ ಹುಡುಗಿ ಇಟ್ಕೊಂಡು ಏನಾರು ಓಡಾಡ್ತಾ ಇದ್ನಾ? ಅಂತದ್ದು ಏನಾದ್ರು ಮಾಡಿದ್ನಾ? ಚಿಪ್ ಗಿಮಿಕ್ ನೀನು ಹೋಗಮ್ಮ, ನನ್ನ ಬಗ್ಗೆ ತಪ್ಪ ಕೊಟ್ಬಿಡಮ್ಮ ಕಂಪ್ಲೇಂಟು, ಈ ತರ ಎಲ್ಲ ಚಿಪ್ ಗಿಮಿಕ್ ಮಾಡಿದೆ ಸರ್. ಪಿಕ್ಚರ್ ಉಳಿಸ್ಕೋಬೇಕಂತ ಮಾಡಿದೆ ಸರ್. ನನ್ನ ಪಿಕ್ಚರ್ ಅಲ್ಲ ಸರ್, ಕನ್ನಡ ಪಿಕ್ಚರ್ ಬೆಳಿಬೇಕಂತ ಸರ್. ವರ್ಷಕ್ಕೆ ಎಷ್ಟು ಪಿಕ್ಚರ್ ಹೋಗ್ತೈತೆ ಸರ್? ಎಷ್ಟು ಪಿಕ್ಚರ್ ರಿಲೀಸ್ ಆಗ್ತೈತೆ ಹೇಳಿ ಸರ್? ಸಿಕ್ಕಾಪಟ್ಟೆ ಅಂತ ನೀವು ಹೇಳ್ತಿದ್ದೀರಾ, ನಾನು ಹೇಳ್ತೀನಿ ಕೇಳಿ ಸರ್. ವರ್ಷಕ್ಕೆ 300 ಪಿಕ್ಚರ್ ರಿಲೀಸ್ ಆಗ್ತೈತೆ ಸರ್. ವರ್ಷಕ್ಕೆ 300 ಸಿನಿಮಾ, 300 ಪಿಕ್ಚರ್. ಈ 10 ಪಿಕ್ಚರ್ ಸೆಲೆಬ್ರಿಟಿ ಅವ್ರದ್ದು ಇರ್ತೈತೆ. ಸೆಲೆಬ್ರಿಟಿ ಅಂದ್ರೆ ಅಣ್ಣಂದಿರ್ದು, ಇಂಕ್ಲೂಡ್ ಎಲ್ಲ ಅಣ್ಣಂದಿರ್ದು 10 ಪಿಕ್ಚರ್. ಇನ್ನು 299 ಪಿಕ್ಚರ್ ನಮ್ಮಂತವ್ರದ್ದು ಹೊಸಬ್ರದ್ದು ಸರ್. ಇವಾಗ ನಮ್ಮ 299 ಪಿಕ್ಚರ್ ನಮ್ಮಂತ ಹೊಸಬ್ರದ್ದು ನಾವು ನಿಲ್ಸ್ಬಿಟ್ರೆ ಟೆಕ್ನಿಷಿಯನ್ಗಳ ಕತೆ ಏನಾಗುತ್ತೆ ಸರ್? ನಮ್ಮ ಕರ್ನಾಟಕದಲ್ಲಿ ಟೆಕ್ನಿಷಿಯನ್ ಕತೆ ಏನದು? ಇವತ್ತು ಭೂಮಿ ಎಲ್ಲಿ ಗಂಟೆ ಆಯ್ತು ಅಲ್ಲಿ ಗಂಟೆ ಟಾಕೀಸ್ ಐತೆ ಸರ್. ಮುಚ್ಕೋಬೇಕಾಯ್ತೆ ಸರ್, ಎಲ್ಲರೂ ಮುಚ್ಬೇಕಾಯ್ತೈತೆ ಸರ್. 10 ಪಿಕ್ಚರ್ ಬ್ಲಾಸ್ಟ್ ಆಗಲ್ಲ ಸರ್. 10 ಪಿಕ್ಚರಲ್ಲಿ 6 ಪಿಕ್ಚರ್ 5 ಪಿಕ್ಚರ್ ಬ್ಲಾಸ್ಟ್ ಆಗ್ತೈತೆ. ಮಿಕ್ಕಿದ್ದು ಅಷ್ಟು ವರ್ಷ ಏನಾಗಿದೆ ಸರ್? ವರ್ಷದಲ್ಲಿ ಎಷ್ಟು ಡೇ ಐತೆ ಸರ್? 65 ದಿವಸ ವರ್ಷದಲ್ಲಿ ಅಲ್ವಾ? ಹೌದು. ಮತ್ತೆ ಹೆಂಗೆ ಮತ್ತೆ ಎಲ್ಲಿ ಇಂಡಸ್ಟ್ರಿಯಲ್ಲಿ ಹೆಂಗಾಗ್ತೈತೆ, ಏನಾಗ್ತೈತೆ, ಹೆಂಗೆ ಬೆಳೀತೈತೆ ಮತ್ತೆ ಸರ್? ನಮ್ಮಲ್ಲಿ ಒಗ್ಗಟ್ಟು ಸರ್. ಒಗ್ಗಟ್ಟು ಅಂದರೆ ಬರಬೇಕು. ಇವಾಗ ನಾನು ಮಾಡಿ ಚೆಂದ ಮಾಡಿಲ್ವಾ? ಬಂದು ಉಗಿರಿ, ಯಾರು ಬೇಕಾದ್ರೂ ಉಗಿಬೋದು ನನಗೆ, ಯಾಕಂದ್ರೆ ಹಕ್ಕೈತೆ ಸರ್. ಇದು ಬಂದು ಅಭಿಮಾನಿ ಆಸ್ತಿ ಸರ್. ಸೂರ್ಯನ ಬಂದು ಅಭಿಮಾನಿಗಳ ಆಸ್ತಿ. ಅವ್ರು ಬೈಲಿ, ಅವ್ರು ಯಾಕಂದ್ರೆ ಅವ್ರು ಹಾರ ಮಾಡ್ಬೇಕಾದ್ರೆ ಹಾರ ಹಾಕ್ದಾಗ ಅದು ನಾವು ಪ್ರೀತಿಯಿಂದ ನಾವು ತಲೆ ಬಗ್ಗೆ ಹಾಕೊಂತೀವಿ. ಬೈಯೋಕ್ಕೂ ಅಷ್ಟೇ ಅವ್ರಿಗೆ ಅಕ್ಕೈತೆ. ನೀನು ಚೆನ್ನಾಗಿ ಮಾಡಿಲ್ಲ, ಬೈಯಿ, ನೋಡ್ದೇನೆ ಬೈಯಕ್ಕೆ ಹೋಗ್ಬೇಡಿ. ಯಾರಿಗೂ ಹೇಳ್ತೀನಿ, ಪಿಕ್ಚರ್ ನೋಡ್ದೇನೆ ಎಲ್ಲೋ ಕೂತ್ಕೊಂಡು ಕಮೆಂಟ್ಸ್ ಮಾಡೋದು, ನೀನು ಹಿಂಗೆ ಮಾಡಿದ್ದೆ ಲವಡೆ ಕಬ್ಬಾಲ್ ಗಾಂಡು, ಹಿಂಗೆಲ್ಲ ಮೆಸೇಜ್ಗಳು ಮಾಡಿ ನಿಮ್ಗೆ ಕಮೆಂಟ್ಸ್ ಅನ್ನೋದು ಮುಂಚೆ ಹಾಕ್ಬೇಕಾರೆ ನಮಗೂ ಅಮ್ಮ ಇದ್ದಾರೆ, ನಮಗೂ ಅಕ್ಕ ಇದ್ದಾರೆ ಅಂತ ಒಂಚೂರು ಹಾಕೊಂಡು ಕಮೆಂಟ್ಸ್ ಮಾಡಿ. ಈ ತರದ ಕಾಮೆಂಟ್ಸ್ ಎಲ್ಲ ನೀವು ನೋಡಿದ್ದೀರಾ? 100% ನೋಡಿದ್ದೀನಿ ಸರ್, ಸಖತ್ತಾಗಿ ನೋಡಿದ್ದೀನಿ ಸರ್. ಖುಷಿ ಆಗ್ತೈತೆ. ಅಂದ್ರೆ ಈ ಸಿನಿಮಾ ಮಾಡಿರೋ ತಪ್ಪಿಗೆ ಇದೆಲ್ಲ ನೀವು ನೋಡಿದ್ರಿ? ನೋಡಿದ್ದೀನಿ. ಯಾಕಂದ್ರೆ ನಾನು ಬೇರೆ ಪಿಕ್ಚರ್ ಮಾಡಿದ್ದೀನಲ್ಲ, ಬೇರೆ ಇನ್ನೊಂದು ಪಿಕ್ಚರ್ ಮಾಡ್ಬಿಟ್ಟಿದ್ದೀನಲ್ಲ, ಅದಕ್ಕೆ ಅವ್ರು ಅಲ್ಲ ಹಂಗೆ ಆಗ್ತಾ ಇದ್ದಾರೆ ನನಗೆ. ಇವಾಗ ನಾನು ಅಮೆಝಾನ್ ಅಲ್ಲಿ ಒಂದು ಫಂಕ್ಷನ್ ಮಾಡ್ತೀನಿ ಸರ್. ನಾನು ಟ್ರೋಲವ್ರಿಗೆಲ್ಲ ಹೇಳೋದು ಒಂದೇ ಒಂದು, ನೀವು ನೋಡ್ಬಿಟ್ಟು ಅವತ್ತು ನಿಮ್ ತಾಕತ್ತಿರೋ ನೋಡ್ಬಿಟ್ಟು ಅವತ್ತು ನನ್ಗೆ ಏನ್ ಕಮೆಂಟ್ಸ್ ಆಗ್ತಿರೋ ನೋಡ್ಬಿಟ್ಟು ಮಾಡಿ. ನಾನೇ ತಪ್ಪು ಮಾಡಿದ್ರೆ ಉಗಿರಿ. ನಾನು ಅವತ್ತು ಅವ್ರಿಗೇನೆ ಒಂದು ಶೋ ಇಟ್ಟಿದ್ದೆ 300 ಯಾರು ಬಂದಿಲ್ಲ ಸರ್. ಬಂದ್ ಕೇಳ್ರಯ್ಯ ನೀನ್ ಅಂತಾನೆ ಇವತ್ತು ಶೋ ಆಗ್ತೆ, ಯಾರು ಬಂದಿಲ್ಲ ಸರ್. ಎಲ್ಲೋ ನಿಂತ್ಕೊಂಡು ಏನೋ ಮಾಡ್ಬಿಟ್ರೆ ಹೆಂಗೆ ಸರ್? ಅದನ್ನ ಮಾತ್ರ ಇಮಿಡಿಯೇಟ್ ಆಗಿ ಹಾಕ್ಬಿಡ್ತೀರಲ್ಲ ಸರ್. ಇಮಿಡಿಯೇಟ್ ಆಗಿ ಹಾಕಿ ಟ್ರೋಲ್ ಮಾಡಿ ಸೂರ್ಯನ ಹಂಗೆ ಏನ್ರಿ ಮಾಡಿದೀನಿ ನಾನು? ಯಾರ ಮನೆಯವ್ರು ಹಾಳು ಮಾಡಿದೀನಾ? ಇನ್ನೊಬ್ಬ ಜೋಬಲ್ಲಿ ದುಡ್ಡು ಎತ್ತಿ ಮಾಡಿದೀನಾ? ಹೇಳಿ ಸರ್. ಮೋಸ ಮಾಡೋಕ್ಕೆ ಗೊತ್ತಿಲ್ಲ ಸರ್ ನಮ್ಗೆ, ಸುಳ್ಳು ಹೇಳೋಕ್ಕೂ ಗೊತ್ತಿಲ್ಲ. ಕಷ್ಟಪಡ್ತೀನಿ, ದುಡಿತೀನಿ, 4 ಜನಕ್ಕೆ ಹಾಕ್ತೀನಿ ಸರ್ ಅನ್ನ. ನನ್ನ ಕೈಯಲ್ಲಿ ಆದ್ರೆ ಹಾಕ್ತೀನಿ, ಇಲ್ಲ ನಾನು ತಿಕ್ಕಾ ಮುಚ್ಕೊಂಡು ನಾನು ಇಡ್ತೀನಿ ಸರ್. ನಿಮ್ಗೆ ಹೇಳಿ ಇಷ್ಟ ಇಲ್ಲ, ನಾನು ತಿಕ್ಕಾ ಮುಚ್ಕೊಂಡು ಸ್ಪೆಕ್ಸಿಂಗ್ ಎತ್ಬಿಡ್ತೀನಿ. ಇಲ್ಲ ಸರ್, ಹಾಕೊಳ್ಳಿ ಹೇಳಿ ಸರ್. ಸೊ ಹಿಂಗೆ ಈ ಸಿನಿಮಾ ಮಾಡಿದ್ರೆ ಬರ್ತೀನಿ ಸರ್. ಪ್ರೀತಿಯಿಂದ ಬಂದ್ರೆ ನನ್ನ ತಲೆನೂ ಕೊಟ್ಬಿಡ್ತೀನಿ ಸರ್. ಎಷ್ಟೋ ಜನ ಇಟ್ಬಿಟ್ಟು ಹೋಗಿದ್ದಾರೆ ಸರ್ ಪ್ರೀತಿಯಿಂದ. ತುಂಬಾ ಖುಷಿ ಆಗ್ತೈತೆ ಸರ್ ನನಗೆ. ಆ ಥರ ಎಲ್ಲ ಮಾಡಿದ್ದೀನಿ ಸರ್. ಹೊಸಬ್ರು ಪಿಕ್ಚರ್ ಏನೋ ಕೇಳಿದ್ರಲ್ಲ ಸರ್, ಎಲ್ರಿಗೂ ಹೇಳೋದು ಒಂದೇ ಸರ್. ನಾನು ಏನು ಬೈಕೊಂಡ್ರೂ ಪರವಾಗಿಲ್ಲ ಸರ್. ಹೊಸಬ್ರು ಅವ್ರಿಗೆಲ್ಲ ಹೇಳೋದು ಒಂದೇ ಒಂದು, ಹೊಸಬ್ರು ಹೀರೋಯಿನ್ನ, ಹೊಸಬ್ರು ವಿಲನ್ಗಳ ಹಾಕೊಂಡು ನಿಮ್ಮ ಮನೇಲಿ ಓಮ್ ಥಿಯೇಟ್ರಲ್ಲಿ ಹಾಕೊಂಡು ಕೂತ್ಕೊಂಡು ನೋಡಿ.